ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಹೇಳೋಣ. ಏನಂತ ಗೊತ್ತಾಯ್ತಿಲ್ಲ, ಯಾಕೆಂದ್ರೆ ಬೆಳಗ್ಗೆನೆ ಒಂದು ಬ್ಯಾಡ್ ಅಪ್ಡೇಟ್ ಅಂತ ಹೇಳಬೇಕು. ಶಿಖರ್ ಧವನ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದರೆ, ಶಿಖರ್ ಧವನ್ ರಿಟೈರ್ಮೆಂಟ್ ಅನೌನ್ಸ್ ಮಾಡೋದು ಇಲ್ಲೇನು ಬೇಜಾರಾಗುವಂಥದ್ದೇನಿಲ್ಲ. ಬಟ್ BCCI ಅವ್ರ ಜೊತೆಗೆ ಯಾವ ಥರ ನಡ್ಕೊಂತು, ಸೊ ಇದು ಲಿಟರಲಿ ಬೇಜಾರಾಗುವಂಥ ವಿಚಾರ. ಸೊ ರಿಟೈರ್ಮೆಂಟ್ ಎಲ್ಲರೂ ಒಂದಿನ ಅನೌನ್ಸ್ ಮಾಡಲೇಬೇಕು. ಬಟ್ ಶಿಖರ್ ಧವನ್ ಅವರ ವಿಚಾರದಲ್ಲಿ, ಲೆಜೆಂಡರಿ ಓಪನರ್ ವಿಚಾರದಲ್ಲಿ BCCI ನಡ್ಕೊಂಡಂಥ ರೀತಿ ಯಾರಿಗೂ ಸಹ ಇಷ್ಟ ಆಗಿರೋದಿಲ್ಲ. ಅವರೇ ಒಂಥರ ಸಿಕ್ಕಾಪಟ್ಟೆ ಅಜೀಬಾಗೆ ಪರ್ಫಾರ್ಮ್ ಮಾಡ್ಬಿಟ್ಟು ಇಂಡಿಯನ್ ಟೀಮಲ್ಲಿ ಆಮೇಲೆ ಕೆಳಗಡೆ ಹೋಗಿತ್ತು ಅಂತಂದಿದ್ರೆ ಅದನ್ನೆಲ್ಲರೂ ಒಪ್ಕೋತಾ ಇದ್ರು. ಬಟ್ BCCI ಅವ್ರನ್ನೇ ಈಚೆಗಡೆ ತಳ್ಳಿದ್ದು. ಶಿಖರ್ ಧವನ್ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಸಹ ಈಚೆಗಡೆ ತಳ್ಳಿದ್ದು. ಸೊ ಇದು ಯಾರು ಕೂಡ ಒಂಥರ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಲಾಸ್ಟ್ ಶಿಖರ್ ಧವನ್ ಆಡಿದ್ದು 2021 ಅಂತ ಕಾಣಿಸ್ತು ಇಂಡಿಯನ್ ಟೀಮ್ಗಳಿದು. ಅದೇ ಮೈನ್ ಇಂಡಿಯನ್ ಟೀಮು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಅಂತ ಇಂಗ್ಲೆಂಡಿಗೆ ಟ್ರಾವೆಲ್ ಮಾಡಿರ್ತಾರೆ. ಅವಾಗ ಶ್ರೀಲಂಕಾಗೆ ಬಿ ಟೀಮ್ ಹೋಗಿರುತ್ತೆ. ಬಿ ಟೀಮ್ಗೆ ಕ್ಯಾಪ್ಟನ್ಸಿ ನಿಭಾಯಿಸಿರ್ತಾರೆ ಶಿಖರ್ ಧವನ್. ಸೊ ಆ ಸೀರೀಸ್ ಆದಮೇಲೆ ಇವ್ರು ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. BCCI ಕನ್ಸಿಡರೇಷನ್ಗೆ ತಗೊತಾ ಇರಲಿಲ್ಲ. IPL ಚೆನ್ನಾಗಿ ಆಡಿದ್ರು ಕೂಡ 2022 ಅಲ್ಲಿ IPL ಚೆನ್ನಾಗಿರೋ ಪರ್ಫಾರ್ಮ್ ಮಾಡಿದ್ರು ಶಿಖರ್ ಧವನ್. ಸೆಂಚುರಿನೂ ಕೂಡ ಹೊಡೆದಿದ್ರು. ಬಟ್ ಆದರೂ ಕೂಡ ಕನ್ಸಿಡರ್ ಮಾಡಲಿಲ್ಲ, ಏನಕ್ಕೂ ಕನ್ಸಿಡರ್ ಮಾಡ್ತಿಲ್ಲ. ಅಟ್ಲೀಸ್ಟ್ ಒನ್ ಫಾರ್ಮೆಟ್ಗೂ ಕೂಡ ಕನ್ಸಿಡರ್ ಮಾಡಿಲ್ಲ. ಆಲ್ ಫಾರ್ಮೆಟ್ ಬೇಡ, ಆಲ್ ಫಾರ್ಮೆಟ್ ಆಡಿದಂಥ ಪ್ಲೇಯರ್ನ ಒನ್ ಫಾರ್ಮೆಟ್ಗೂ ಕೂಡ ಕನ್ಸಿಡರ್ ಮಾಡಲಿಲ್ಲ BCCI. ಚೆನ್ನಾಗಿ ಪರ್ಫಾರ್ಮ್ ಮಾಡಿಕೊಂಡ್ರು ಕೂಡ ಕನ್ಸಿಡರ್ ಮಾಡ್ತಿಲ್ಲ. ಇನ್ನೇನು ಮಾಡಬೇಕು ಶಿಖರ್ ಧವನ್? ಇವಾಗ ರೀಸೆಂಟಾಗಂತೂ ಅಷ್ಟೊಂದೇನು ಹೆವಿಯಾಗಿ ಪರ್ಫಾರ್ಮ್ ಮಾಡಿಲ್ಲ. ಲಾಸ್ಟ್ ಇಯರ್ ಒಂಥರ ಇಂಜುರಿಯಿಂದನೇ ಒಳ್ದಿದ್ರು IPL ಅಲ್ಲಿ. ಲಾಸ್ಟ್ ಇಯರ್ ಕೂಡ ಏನು ಅಷ್ಟೊಂದು 23 ಕೂಡ ಏನಂತ ಹೆವಿ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. 22 ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಕನ್ಸಿಡರೇಷನ್ ತೊಗೊಂಡಿಲ್ಲ. ಸೊ ಹಂಗೇನೆ ಅವರು ಕ್ರಿಕೆಟಲ್ಲಿ ಆ್ಯಕ್ಟಿವ್ ಆಗಿರುತ್ತೆ, ಹಂಗೆ ಕಮ್ಮಿ ಆಗ್ತಾ ಹೋಯಿತು. ಒಂಥರ BCCIನೇ ಒಂಥರ ಡಿಗ್ರೇಡ್ ಮಾಡಿದ್ರು ಅಂತ ಹೇಳಬೇಕು. ಅವರ ಪರ್ಫಾರ್ಮೆನ್ಸ್ ಇರಲಿ, ಅವರ ಎಂಡ್ ಆಫ್ ದ ಕೆರಿಯರ್ನ BCCIನೇ ಒಂಥರ ಹಿಡಿದು ಇಟ್ಕೊಂಡ್ರು ಅಂತ ಹೇಳಬೇಕು. ಏನು ಗುರು ಪಾಪ ಯಂಗ್ಸ್ಟರ್ಸ್ಗಳಿಗೆಲ್ಲ ಚಾನ್ಸ್ ಕೊಡೋದು ಬೇಡವಾ? ಯಂಗ್ಸ್ಟರ್ಸ್ಗಳು ಇವಾಗ ಜಯಸ್ವಾಲು ಇವರಿಗೆಲ್ಲ ಚಾನ್ಸ್ ಕೊಡೋದು ಬೇಡವಾ? ಬರೀ ಶಿಖರ್ ಧವನ್ನೇ ಆಡಬೇಕಾ ಅಂತ ಕೇಳ್ಬೋದು. ಬಟ್ ಆದ್ರೂ ನಡ್ಕೊಂಡಂಥ ರೀತಿ ಏನಿದೆ ಶಿಖರ್ ಧವನ್ ಅವರ ವಿಚಾರದಲ್ಲಿ BCCI ಇದು ಯಾರು ಕೂಡ ಒಪ್ಪೋದಿಲ್ಲ. ಇಲ್ಲಾಗರು ಪರ್ಫೆಕ್ಟ್ ಆಗಿ ಮಾಡಿದ್ರು BCCI ಅಂತ ಹೇಳೋದೇ ಇಲ್ಲ 100%. ನನಗೆ ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಬಂದು ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೆಹ್ವಾಗ್ ಮತ್ತು ಟೆಂಡೂಲ್ಕರ್ ಓಪನ್ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳೆದು, ಆ್ಯಕ್ಚುಲಿ ನೋಡ್ಕೊಂಡು ಬೆಳೆದಿರೋದು ಅಂತಂದರೆ ರೋಹಿತ್ ಶರ್ಮಾ ಮತ್ತು ಶಿಖರ್ ಧವನ್ ಓಪನ್ ಮಾಡ್ದೆ ನೋಡ್ಕೊಂಡು ಬೆಳೆದಿರೋದು ನಾನು. ಸೊ ಅದೊಂಥರ ಬೇಜಾರಾಗುತ್ತೆ. ಶಿಖರ್ ಧವನ್ ಅವರ ಹಿಂಗೆ ಓಪನ್ ಮಾಡ್ತಿರೋ ರೋಹಿತ್ ಶರ್ಮಾ ಮತ್ತು ಶಿಖರ್ ಧವನ್ ಎಂಥ ಒಂದು ಪೇರು ಓಪನಿಂಗ್ ಬರೋರು, ಅವ್ನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇರೋದು ಓಪನಿಂಗ್ ಪೇರು ಅಂತ. ಸೊ ಇವಾಗ ಅದೊಂಥರ ಮೆಮೊರಿ ಅಷ್ಟೇ ಇಂಡಿಯನ್ ಟೀಮಲ್ಲಿ. ಆಲ್ರೆಡಿ ಮೆಮೊರಿ ಆಗೋಗ್ಬಿಟ್ಟಿದೆ. ಆಲ್ರೆಡಿ 3 ವರ್ಷದ ಮೇಲಾಯಿತು ಆಡ್ಬಿಟ್ಟು ಇಂಡಿಯನ್ ಟೀಮಿಗೆ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ರಿಟೈರ್ಮೆಂಟ್ನ ಕೊಡಲೇಬೇಕು. ಇನ್ನೇನು ಬೇರೆ ವಿಧಿ ಇಲ್ಲ. ಆಲ್ಮೋಸ್ಟ್ 37 ವರ್ಷ ಆಯಿತು ಅಂತ ಕಾಣ್ತಿದೆ ಶಿಖರ್ ಧವನ್ಗೆ. ಸೊ ಕೊಟ್ಟಿದ್ದಾರೆ ಅಷ್ಟೇ. ಇಂಡಿಯನ್ ಟೀಮಲ್ಲಿ ಆ್ಯಕ್ಟಿವ್ ಆಗಿ ಆಡ್ತಾ ಇಲ್ಲ ಅಂತಂದರೆ, ಆ್ಯಕ್ಚುಲಿ ಅವರು 35 ವರ್ಷನೇ ಅವರು ಲಾಸ್ಟ್ ಆಗೋಗ್ಬಿಡ್ತು. ಇನ್ನೂ ಒಂದು 3 ವರ್ಷ ಇವಾಗ ಡಿಕೆನೇ ಆಗಿದೆ ಅಂತ ಹೇಳಬೇಕು. ಸುಮ್ಮನೆ ಅಲ್ಲೂ ಸೆಲೆಕ್ಟ್ ಆಗ್ದಂಗೆ ಎಲ್ಲೂ ಸೆಲೆಕ್ಟ್ ಆಗೋದು, ಡೊಮೆಸ್ಟಿಕ್ನಲ್ಲೂ ಕೂಡ ಆಡ್ದಂಗೆ ಎಲ್ಲೂ ಆಡ್ದಂಗೆ ಇವಾಗ ಡೊಮೆಸ್ಟಿಕ್ ಕ್ರಿಕೆಟ್ಗೂ ಕೂಡ ರಿಟೈರ್ಮೆಂಟ್ ಆಗಿಬಿಟ್ಟಿದ್ರೆ. IPL ಫ್ರಾಂಚೈಸಿ ಕ್ರಿಕೆಟಿಗೇನು ಇವರು ರಿಟೈರ್ಮೆಂಟ್ ಕೊಟ್ಟಿಲ್ಲ. ಇಂಡಿಯನ್ ಡೊಮೆಸ್ಟಿಕ್ ಕ್ರಿಕೆಟು ಜೊತೆಗೆ ಇಂಟರ್ನ್ಯಾಷನಲ್ ಫಾರ್ಮೆಟಿಗೆ ಮಾತ್ರ ರಿಟೈರ್ಮೆಂಟ್ ಕೊಟ್ಟಿರೋದು. IPLನ ಆಡ್ತೀನಿ ಅಂತ ಹೇಳಿದರೆ. ಸೊ ಇದೊಂಥರ ಖುಷಿ ವಿಚಾರ ಅಂತ ಹೇಳಬೇಕು. ಬಟ್ ಆದರೆ IPL ಎಷ್ಟು ವರ್ಷ ಅಂತಾರೆ. ಇಂಟರ್ನ್ಯಾಷನಲ್ ಫಾರ್ಮೆಟಿಗೆ ರಿಟೈರ್ಮೆಂಟ್ ಕೊಟ್ಟಾದ್ಮೇಲೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ತಾ ಇಲ್ಲ ಅಂತಂದರೆ ಪ್ಲೇಯರ್ ವ್ಯಾಲ್ಯೂ ಖಂಡಿತ ಕುಸಿಯುತ್ತೆ. ಎಲ್ಲರೂ MS ಧೋನಿ ಥರನೇ ಟ್ರೀಟ್ ಮಾಡೋದಿಲ್ಲ ಎಲ್ಲರೂ ಕೂಡ. ಸೊ ಒಬ್ಬ ಪ್ಲೇಯರ್ ಒಂದ್ಸಲ IPL ಅಲ್ಲಿ ಅನ್ಸೋಲ್ಡ್ ಆದರು ಅಂತಂದರೆ ಅದು ಮತ್ತೆ ಇನ್ನೊಂದ್ಸಲ ಕಮ್ ಬ್ಯಾಕ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿರೋದು ನಿಮಗೆ. ರಿಟೈರ್ ಆಗಿರುವಂಥ ಪ್ಲೇಯರ್ಸ್ಗಳು ಆಲ್ಮೋಸ್ಟ್ ಕಮ್ ಬ್ಯಾಕ್ ಮಾಡೋಕ್ಕಾಗಲ್ಲ. IPL ಇಂದ ಕೂಡ ರಿಟೈರ್ಮೆಂಟ್ ಕೊಡಬೇಕಾಗುತ್ತೆ. ಹೋಪ್ಫುಲಿ ನಮಗೆ IPL ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಶಿಖರ್ ಧವನ್ ಅವರು ಇನ್ನು ಮುಂದೆ. ಸೊ ಅವ್ರು ಆಡಿರುವಂಥದ್ದು 34 ಟೆಸ್ಟ್ ಮ್ಯಾಚು, ಹೊಡೆದಿರೋದು 2315 ರನ್, ODIs ಅಲ್ಲಿ 17 ಸೆಂಚುರಿ, ಇದರಲ್ಲಿ ಟೆಸ್ಟಲ್ಲಿ 7 ಸೆಂಚುರಿ. T20ಸ್ಗೆ ಅಂತ ಬಂದಾಗ T20ಸ್ಲೂ ಕೂಡ 68 ಮ್ಯಾಚ್ ಆಡಿದ್ದಾರೆ, 1759 ರನ್ ಹೊಡೆದಿದ್ದಾರೆ. ODI ಫಾರ್ಮೆಟಲ್ಲಿ 6793 ರನ್ ಹೊಡೆದಿದ್ದಾರೆ. ಸೊ ಒಂಥರ ಆಲ್ ಓವರ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. IPL ಅಲ್ಲಿ ಆಲ್ಮೋಸ್ಟ್ ಈಚ್ ಆ್ಯಂಡ್ ಎವ್ರಿ ಸೀಸನ್ ಆಡಿದ್ದಾರೆ. 222 ಮ್ಯಾಚು, ಸಿಕ್ಕಾಪಟ್ಟೆ ಬೇಜಾನ್ ಮ್ಯಾಚ್ ಆಡ್ಬಿಟ್ಟಿದ್ದಾರೆ. ಅದರಲ್ಲಿ ಉಳಿದಿರೋ ರನ್ನು 6768, 2 ಸೆಂಚುರಿ ಕೂಡ ಇನ್ವಾಲ್ವ್ ಆಗಿದೆ. ಬಟ್ IPLಗಿನ್ನ ರಿಟೈರ್ ಆಗಿಲ್ಲ ಇವರು, ಬರೀ ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಮಾತ್ರ ರಿಟೈರ್ ಆಗಿರೋದು. ಸೊ ವಾಟ್ ಎ ಸೀಸನ್. 2019 ವರ್ಲ್ಡ್ ಕಪ್ ಅಂತೂ ಒಂಥರ ಮೆಮೊರೇಬಲ್ ವರ್ಲ್ಡ್ ಕಪ್ ಶಿಖರ್ ಧವನ್ಗೆ. ಸಾಕಾದಾಗ ಫುಲ್ ಹೆವಿ ಫ್ಲೋಲ್ ಕಾಣಿಸ್ಕೊಂತಿದ್ದಂಥ ಶಿಖರ್ ಧವನ್ ಆ ಇಂಜುರಿ ಒಂದು ಆಗಿರಲಿಲ್ಲ ಅಂತಂದರೆ ಒಂಥರ ನಮಗೆ ಆ ವರ್ಲ್ಡ್ ಕಪ್ ಇವರೇ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆಗಿರೋರು ಪಕ್ಕ. ಆ ಥರ ಒಂದು ಫ್ಲೋಲ್ ಕಾಣಿಸ್ತಾ ಇದ್ರು. ಆ ಇಂಜುರಿಯಿಂದ ಒಂಥರ ಬ್ಯಾಕ್ ಫುಟಲ್ಲಿ ಉಳ್ಕೊಂಡಂಗೆ ಆಯಿತು ನಮ್ಮ ಟೀಮ್ ಇಂಡಿಯಾ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. 2019 ಸಾಕಾದಾಗ ಪರ್ಫಾರ್ಮ್ ಮಾಡಿರೋ ಶಿಖರ್ ಧವನ್ ಅಂತೂ ಏನೂ ಮಾಡೋದಕ್ಕಾಗೋದಿಲ್ಲ. ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೋಬೇಕು. BCCI ಇವಾಗ ಏನು ಹೇಳೋಣ BCCIಗೆ ಅವಾಗಲಿಂದ ಉಗಿತಾನೆ ಇದ್ದೀವಿ. 2021 ಉಗಿತಾನೆ ಇದ್ದೀವಿ ಶಿಖರ್ ಧವನ್ ನೆಗ್ಲೆಕ್ಟ್ ಮಾಡೋದಾಗಿಂದ ನಾನು.
ಸೊ ಇವಾಗ ಈಗ ಕನ್ಸಿಡರ್ ಮಾಡಿ ಅಂತ ಹೇಳೋಕ್ಕಾಗುತ್ತೆ. ಇವಾಗ ಅವ್ರು ಎಂಡ್ ಆಫ್ ದ ಕೆರಿಯರ್ಗೆ ಬಂದ್ಬಿಟ್ಟು ನಿಂತ್ಕೊಂಡ್ರು. ಇವಾಗ ಕನ್ಸಿಡರ್ ಮಾಡಿ ಯಾರು ಹೇಳ್ತಾನೆ ಇರಲ್ಲ, ಬಿಟ್ಬಿಟ್ಟಿದ್ರೆ ಹಂಗೇನೆ. BCCI ಕನ್ಸಿಡರ್ ಮಾಡಲ್ಲ ಅಂತ ಗೊತ್ತಿತ್ತು. ಶಿಖರ್ ಧವನ್ ರೋಲ್ಡ್ ಔಟ್ ಅಂತಲೇ ಗೊತ್ತಿತ್ತು ಎಲ್ಲರಿಗೂ ಕೂಡ. ಸೊ ಅಷ್ಟೇ, ಇನ್ನೇನೋ ಮಾಡೋಕ್ಕಾಗೋದಿಲ್ಲ. ಶಿಖರ್ ಧವನು ಅದೇ ಎಂಟರ್ಟೈನ್ ಮಾಡಬೇಕಾಗಿರೋದು, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು, ಜೊತೆಗೆ ನಮಗೆ IPL ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಶಿಖರ್ ಧವನ್ಗೆ ಅವರ ಮುಂದಿನ ಲೈಫು ಇವಾಗ ಒಂದು ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತಾರೆ IPL ಅಲ್ಲಿ, ಜೊತೆಗೆ ಮುಂದೆ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಒಂದು ಬೆಸ್ಟ್ ವಿಶಸ್ನ ಹೇಳಬೇಕು, ಹ್ಯಾಪಿ ರಿಟೈರ್ಮೆಂಟ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.